S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಇಂದು ದಿನಾಂಕ 24/7/2024ರಂದು ಕರ್ನಾಟಕ ಚಾಲಕರ ಒಕ್ಕೂಟ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಾ ವತಿಯಿಂದ ನಗರ ಹಾಗೂ ತಾಲೂಕಿನ ರಸ್ತೆ ಗುಂಡಿ ಮುಚ್ಚಲು ದಂಡಾಧಿಕಾರಿಗಳಿಗೆ ಲೋಕೋಪಯೋಗಿ ಇಲಾಖೆ ಹಾಗೂ ಶಾಸಕರಿಗೆ ಮನವಿ ಕೊಡಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಹಾನಗಲ್ ದಂಡಾಧಿಕಾರಿಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ವಿರೋಧಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಎಸ್ಪಿ, ಹಾನಗಲ್ ತಾಲೂಕಾಧ್ಯಕ್ಷರಾದ ಚಂದ್ರಶೇಖರ್ ಮಲಗುಂದ, ಉಪಾಧ್ಯಕ್ಷರಾದ ಕುಮಾರಸ್ವಾಮಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿಗಳಾದ ಮೇಕಾಜಿ ಕಲಾಲ್, ಪದಾಧಿಕಾರಿಗಳಾದ ಶಂಕರಯ್ಯ ಕಟ್ಟಿಮಠ್, ಹರೀಶ್ ಗೌಡ ಪಾಟೀಲ್, ರಮೇಶ್ ಪಾಟೀಲ್, ತಿಪ್ಪಣ್ಣ ಬಾರ್ಕಿ, ವಿಶಾಲ್ ಬಾಬ್ಜಿ, ಗುರುಸಿದ್ಧ ಪೂಜಾರ್ ಹಾಗೂ ಸದಸ್ಯರಾದ ಸಂತೋಷ್ ಬಾರ್ಕಿ, ರಾಜೇಶ್ ಶಿಂದೆ, ಅಹಮದ್ ರಜಾ ಮೋವಿ ಜಾನ್, ಇರ್ಫಾನ್ ಮುಜಾವರ್, ಜಮೀರ್ ಅಹಮದ್ ಮೂಗಿ, ಈರಯ್ಯ ರಾಮಯ್ಯನವರ್ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದ್ದರು. ವರದಿಗಾರ ಮಾಲ್ತೇಶ್ ಬಿ, ತುಮರಿಕೊಪ್ಪ, S1 TV ನ್ಯೂಸ್ ಕನ್ನಡ, ಹಾನಗಲ್. ಚಾಲಕರ ಒಕ್ಕೂಟ ಹಾನಗಲ್ ತಾಲೂಕು. ನಾವು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ರಸ್ತೆ ದುರಸ್ತಿಯಾಗಿದೆ ಆ ಒಂದು ಫೈಂಡ್ ಔಟ್ ಮಾಡಿ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರು ಮತ್ತು ಸಂಸದರಿಗೆ ಒಂದು ಮನವಿನ ಕೊಡಬೇಕಂತೇಳಿ ಇವತ್ತಿನ ದಿವಸ ನಮ್ಮ ಒಕ್ಕೂಟದಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸಹ ಭಾಗವಹಿಸಿದ್ದಾರೆ. ತದನಂತರ ನಾವು ಈ ರೋಡು ದುರಸ್ತಿ ಆಗಿದ್ದ ಬಗ್ಗೆ ಒಂದು ಫಲಕವನ್ನು ನಮ್ಮ ಒಕ್ಕೂಟದಿಂದ ನಾವು ಮಾಡಿಸ್ಕೊಂಡು ಬಂದು ಅಲ್ಲೆಲ್ಲಿ ಗಿಡಕ್ಕೆ ಅಂಟಿಸುವ ಕೆಲಸನ ಮಾಡ್ತಾಯಿದ್ದೀವಿ. ಹಿಂಗೆ ಇದು ಯಾವ ರೋಡ್ ಅಂದರೆ ಹಾನಗಲ್ ಟು ಬಂಕಾಪುರ ರೋಡ್. ಇಲ್ಲಿ ನವೋದಯ ಶಾಲೆ ಹತ್ರ ತುಂಬಾ ಹಾಳಾಗಿದೆ. ಇಲ್ಲಿ ಮೊನ್ನೆ ಒಂದು ಲಾರಿನೂ ಸಹ ಮುಗಿಸಿ ಬಿದ್ದಿತ್ತು. ಹಾಗೆ ಭಾಳ ಅಪಘಾತಗಳಾಗ್ತಾ ಇದ್ದಾವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಮತ್ತು ಯಾವುದೇ ದುರ್ಘಟನೆ ಆಗ್ಲಂಗೆ ತಾವುಗಳು ಇದನ್ನು ಲಘುನ ರೋಡನ್ನು ಸರಿ ಮಾಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ, ಇನ್ನೂ ಸಹ ಈ ಹೆಚ್ಚಿನ ಮಳೆ ಆಗಿದ್ದ ಕಾರಣ ತಾಲೂಕಿನಲ್ಲಿ ಅಲ್ಲಲ್ಲಿ ಕೆರೆ ಕಟ್ಟೆಗಳ ಒಡೆದು ಮತ್ತು ರೋಡ್ಗಳು ಸಹ ಹಾಳಾಗಿದ್ದಾವೆ. ಅದನ್ನು ಅತಿ ಬೇಗನೆ ತಮ್ಮ ಒಂದು ಕಾಳಜಿಯಿಂದ ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಚಾಲಕರಿಗೆ ಆಗಲಿ ಮತ್ತು ಗಾಡಿಯ ಮಾಲಕರಿಗೆ ತುಂಬ ತೊಂದರೆ ಆಗ್ತಾಯಿದೆ, ಸಾರ್ವಜನಿಕ ತೊಂದರೆ ಆಗ್ತಾಯಿದೆ, ಬೈಕ್ಗಳು ಸ್ಕಿಡ್ಡಾಗಿ ಬೀಳ್ತಾ ಇದ್ದಾವೆ. ಆ ಕಾರಣಕ್ಕೆ ಇವತ್ತಿನ ದಿವಸ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಇದನ್ನು ಅತಿ ಬೇಗನೆ ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀವಿ. ಹಾಗೆ ನಾವು ತಮಗೆ ಮನವಿಯನ್ನು ಕೊಡೋ ಕೆಲಸವನ್ನು ಇವಾಗ ನಾವು ಮಾಡ್ತೀವಿ. ನಮಸ್ತೆ, ಧನ್ಯವಾದಗಳು. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.